ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ಆವುದು ವಿಸ್ತರ ಯಾವುದು ದುಸ್ತರ, ನಿನಗೆಲೆ ಹರ್ಷದ ಹರಿಕಾರ, ನಿನಗೆಲೆ ಹರ್ಷದ ಹರಿಕಾರ. ಮಾತೊಳೆ ವಿಶ್ವವ ತೋಲಿಸುವ, ಬಗೆಯೊಳಿವೆಲ್ಲವ ಜಾಲಿಸುವ, ಮುದದೊಳಗೆಲ್ಲರ ಕೀಲಿಸುವ, ನಿನ್ನ ಅದಾರಿಗೆ ಹೋಲಿಸುವ. ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ. ರಾಘವೇಂದ್ರ ಖಾಸನೀಸ್ ಅವರು ಕನ್ನಡದ ಉತ್ತಮ ಕತೆಗಾರರಲ್ಲಿ ಒಬ್ಬರು. ಅವರ ತಬ್ಬಲಿಗಳು, ಅಲ್ಲಾವುದ್ದೀನನ ಅದ್ಭುತ ದೀಪ ಕನ್ನಡದ ಶ್ರೇಷ್ಠ ಕಥೆಗಳ ಮಾಲೆಗೆ ಸೇರಿದಂಥ ಕಥೆಗಳು. ಹಾಗೆ ನೋಡಿದರೆ ಖಾಸನೀಸ್ ಅವರು ಬರೆದದ್ದು ಬಹಳ ಕಡಿಮೆ, ಆದರೆ ಎಲ್ಲವೂ ಮೌಲಿಕವಾದಂಥ ಬರೆಹ. ಅವರು ಒಟ್ಟು 10 ಕಥೆಗಳನ್ನು ಬರೆದಿದ್ದಾರೆ, ಆದರೆ ಸಂಕಲಿತವಾದವುಗಳು ಕೇವಲ 7. ಖಾಸನೀಸ್ ಅವರು ಮೂಲತಃ ವಿಜಯಪುರದವರು, ಆದರೆ ಶಿಕ್ಷಣಕ್ಕಾಗಿ ವೃತ್ತಿಯ ಕಾರಣದಿಂದಾಗಿ ಹಲವಾರು ಊರುಗಳಲ್ಲಿ ಅವರ ವಾಸ ಆಗಿದೆ. ಪುಣೆ, ಮುಂಬೈ ಇತ್ಯಾದಿ. ಕೊನೆಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಗ್ರಂಥಪಾಲರಾಗಿ ಅವರು ನಿವೃತ್ತಿಯನ್ನು ಹೊಂದಿದರು ಹಾಗೂ ಈಗ ಬೆಂಗಳೂರಿನಲ್ಲಿಯೇ ವಾಸ ಮಾಡಿದ್ದಾರೆ. ನನ್ನನ್ನು ಕಥೆಗಾರನಾಗಿ ಮಾಡಿದ ತಬ್ಬಲಿಗಳು ಹಾಗೂ ಅಲ್ಲಾವುದ್ದೀನ್ ಅದ್ಭುತ ದೀಪ, ಈ ಕಥೆಗಳ ಸಿದ್ಧಿಯ ಮಾನದಂಡದಿಂದ ಹೀಗೂ ಇರಬಹುದು. ಈ ಕಥೆಯ ಸಾಧನೆಯನ್ನು ಅಳೆಯುವುದು ತಪ್ಪಾದೀತು, ಏಕೆಂದರೆ ಕಥೆ ಬಹಳ ವರ್ಷಗಳ ಹಿಂದೆ ಬರೆದದ್ದು. ಇಲ್ಲಿ ಸಾಮಾಜಿಕ ಸಮಸ್ಯೆಯೊಂದನ್ನು ಪತ್ತೆದಾರಿ ಕಥೆಯ ತಂತ್ರದ ಚೌಕಟ್ಟಿನಲ್ಲಿ ಹೇಳಲು ಪ್ರಯತ್ನಿಸುತ್ತಿದ್ದೇನೆ. ಪತ್ತೆದಾರಿ ಅಂಶವು ಕಥೆಯಲ್ಲಿ ಹೆಚ್ಚು ಪ್ರಮುಖವಾದ ಅಂಶವಾಗಿದ್ದರೂ ಕಥೆಯ ಮೂಲ ಸಮಸ್ಯೆಯಾದ ವ್ಯಭಿಚಾರದ ಅಂಶವೇ ಪ್ರಮುಖವಾದದ್ದು. ಹಾಗೂ ಈ ಕಥೆಯಲ್ಲಿ ಚಿತ್ರಿತವಾದ ಸಾಮಾಜಿಕ ಪರಿಸರ ನಾವು ಬದುಕುತ್ತಿರುವ ಸದ್ಯದ ಪರಿಸರಕ್ಕಿಂತ ಭಿನ್ನವಾಗಿದೆ. ಸಾಮಾಜಿಕ ನಿಯಮ ನಿರ್ಬಂಧಗಳಿಂದಾಗಿ ಶ್ರೀಸಾಮಾನ್ಯರ ನಿತ್ಯ ಜೀವನದಲ್ಲಿ ಹೆಣ್ಣು ಗಂಡಿನ ಸಂಬಂಧ ವಿಷಯದಲ್ಲಿ ಹಲವು ತೊಡಕುಗಳು ತಲೆದೋರುತ್ತವೆ. ಈ ಅಪರಾಧದ ಸತ್ಯ ತೆರೆಯ ಮರೆಯಲ್ಲಿ ಸದಾ ಹುದುಗಿಕೊಂಡಿದ್ದರೆ ಎಲ್ಲವೂ ಸರಿ ಹೋಗುತ್ತದೆ. ಆದರೆ ವಾಸ್ತವದಲ್ಲಿ ಹಾಗಾಗುವುದಿಲ್ಲ. ಇದೇ ಬಾಳ ದುರಂತಕ್ಕೆ ನಾಂದಿಯಾಗುವುದು. ಹೀಗೂ ಇರಬಹುದು ಎನ್ನುವ ಅವರ ಕತೆ ಬಹಳ ಹಳೆಯದು. 1960-61 ಸುಮಾರಿಗೇ ಈ ಕತೆ ಪ್ರಕಟವಾಯಿತು. ಆದರೆ ಅದರ ಕಥನ ಕೌಶಲ್ಯದಿಂದಾಗಿ ಅದು ನಮಗೆ ಇಂದು ಪ್ರಸ್ತುತವಾದಂಥ ಒಂದು ಕಥೆ. ಹೀಗೂ ಇರಬಹುದು ಕಥೆಯ ವಸ್ತು ಏನಿದೆ, ಅಂದರೆ ಕಥೆ ಏನಿದೆ, ಬಹಳ ಸಾಂಪ್ರದಾಯಿಕವಾದದ್ದು. ಲೈಂಗಿಕ ಅನೈತಿಕತೆ ಹಾಗೂ ಅದರ ದುರಂತ ಪರಿಣಾಮಗಳು ನಮ್ಮಲ್ಲಿ ಇಜ್ಜೋಡಿನಿಂದ ಹಿಡಿದು ಹಲವಾರು ಕೃತಿಗಳಲ್ಲಿ, ಕಾದಂಬರಿಗಳಲ್ಲಿ, ಸಣ್ಣ ಕಥೆಗಳಲ್ಲಿ ಮೂಡಿ ಬಂದಿವೆ. ಆದರೆ ಆ ಕಥೆಗೆ ವೈಶಿಷ್ಟ್ಯ ಬರುವುದು ಖಾಸನೀಸ್ ಅವರ ಹೊಸ ಕಥನ ತಂತ್ರದಿಂದ.
ನೀವು ಲಕ್ಷ್ಮಣರಾಯರಲ್ಲ? ಹೌದು. ನಾನು ನಿಮ್ಮೂರವನ. ಸುದ್ದಿ ಗೊತ್ತಾಗಿರ್ಬೇಕಲ್ಲ, ಧೈರ್ಯ ಕಳ್ಕೊಬೇಡಿರ್ಬೇಕಿಲ್ಲ. ಎಲ್ಲ ಬಹಳ ಅಕಸ್ಮಾತಾಗಿ ನಡೆದು ಹೋತು. ನೀವು ಲಘುನಾಗ ಬರ್ತೀರಿ ಅಂದ್ಕೊಂಡಿದ್ವಿ. ಯಾಕ ಟೆಲಿಗ್ರಾಮ್ ತಡಾಗಿ ಮುಟ್ತೇನು? ನಾನು ಕೋರ್ಟಿಗೆ ಹೋದ್ಮೇಲೆ ಟೆಲಿಗ್ರಾಮ್ ಬಂತು. ಇಲ್ಲಾಂದ್ರೆ ಬೆಳಿಗ್ಗೆನೆ ಹೊಡೋಣ ಅಂತಿದ್ದೆ. ಯಾಕೆ ಏನಾದ್ರೂ ತೊಂದರೆ ಆಯ್ತಾ? ಛೇ ಹಾಗೇನಿಲ್ಲ. ಇನ್ಸ್ಪೆಕ್ಟರ್ ಸ್ವತಃ ಗಡಿಬಿಡಿ ಮಾಡಿದ್ರು. ನಾಗೂರ್ ಡಾಕ್ಟರ್ ಬಂದು ಹೆಗಲು ಕೊಟ್ರು. ಸುದ್ದಿ ಊರೊಳಗೆ ತಲುಪೋದು ಮೊದಲ ದೇಹ ತಗೊಂಡು ಹಳ್ಳದ ದಂಡಿಗೆ ಬಂದ್ಬಿಟ್ವಿ. ಈಗ ನೀವು ಹಳ್ಳದ ದಂಡಿಗೆ ಉಂಟ ಹೋಗ್ತಿರಲ್ಲ, ಅವಾಗ ಅಲ್ಲಿ ಚಿತಾವರಿ ನೋಡ್ಬೋದು ನೀವು. ಆದ್ರೆ ನಾಯಕರು ಎಂಥ ದೊಡ್ಡ ಮನುಷ್ಯರು, ಅಂಥವ್ರಿಗೆ ಈ ರೀತಿ ಸಾವು ಬರಬಾರ್ದಾಗಿತ್ತು. ಮಾಸ್ತ್ರೆ, ನೀವು ಸ್ವತಃ ಹೋಗಿದ್ರಾ? ಛೇ, ಎಂಥ ಮಾತಾಡ್ತೀರಿ ವಕೀಲ್ರ. ನಾಯಕರ ಋಣ ಇಡೀ ಊರ್ ಮೇಲದ, ಅಂದಮೇಲೆ ನಾವು ಹೋಗದೇನೆ ಇರ್ತೀನ. ಆದರೂ ಈ ಮನುಷ್ಯ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಏನಾಗಿತ್ತು ಅಂತ. ಏನು ಅಪ್ಪ ಆತ್ಮಹತ್ಯೆ ಮಾಡ್ಕೊಂಡ? ಊರು ಹೊರಗಿರೋ ತೋಟದ ಬಾವಿ ಪಕ್ಕದಲ್ಲಿರೋ ಬೇವಿನ ಗಿಡಕ್ಕೆ ಉರುಳು ಹಾಕೊಂಡಿದ್ರಂತ. ಅಪ್ಪ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಅದ ಇನ್ನೂ ಯಾರಿಗೂ ಬಗೆಹರಿಲಾರ ಸಮಸ್ಯೆ ಆಗಿದೆ. ಅಲ್ಲ, ಅಷ್ಟೆಲ್ಲ ಇದ್ದು ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ತಾರಂತಂದ್ರೆ ನನಗೆ ನಂಬಲಿಕ್ಕೆ ಆಗುದು. ಅವರಿಗಿರೋ ಶ್ರೀಮಂತಿಕೆ, ಒಳ್ಳೆ ಮನಸ್ಸು, ಉದಾರ ಗುಣ ಇಷ್ಟೆಲ್ಲ ಇದ್ರು. ಇದೆಲ್ಲ ಹೇಗೆ ನಡೀತು ಮಾಸ್ತ್ರೆ? ನಿಮ್ಗೇನಾದ್ರೂ ಗೊತ್ತಿದೆಯಾ? ನಸಿಕಿನಾಗ 4 ಗಂಟೆಗೆ ಉರುಳು ಹಾಕೊಂಡಿರ್ಬೋದು ಅಂತ ಡಾಕ್ಟರ್ ಹೇಳ್ತಾರೆ. ಆದ್ರೆ ಹಿಂದಿನ ರಾತ್ರಿ 1:15 ತನ ಅವರು ಚಾವಡಿ ಕುಲಕರ್ಣಿ ಅವ್ರ ಮನೆಯೊಳಗೆ ಇಸ್ಪೇಟ್ ಆಡ್ತಿದ್ರು ಅಂತ ನನಗೆ ಗೊತ್ತದ. ಅವ್ರು ಕೂಡ ಯಾವಾಗಲೂ ನಿಮ್ಮ ಮನೆಯೊಳಗೆ ಇರ್ತಾನಲ್ಲ, ಪುರೋಹಿತರ ಮಗ ಶ್ಯಾಮ, ಅವನು ಇದ್ನಂತ. ರಾಯರಿಗೆ ಒಮ್ಮೆಲೆ ಏನು ಅನ್ನಿಸ್ತೋ ಏನೋ, ನಡೆಯೋ ಶ್ಯಾಮ ಹೋಗೋಣ ಅಂತ ಹೇಳಿ ದೊಣ್ಣಿ ತಗೊಂಡು ಹೊರಗೆ ಹೊರಟೋಗ್ಬಿಟ್ರಂತ. ಅವಾಗ ವೇಳೆ ಎಷ್ಟಾಗಿತ್ತು ಅಂತ ಕುಲಕರ್ಣಿ ಅವ್ರಿಗೆ ಗೊತ್ತಿಲ್ಲಂತ. ಆದ್ರೆ ಅವ್ರು ಮನೆ ಬಿಟ್ಟು ಹೊರಗೆ ಹೋದ ಕೂಡಲೇ ಮಳೆ ಶುರುವಾತು ಅಂತ ಹೇಳಿದ್ರು. ನಿನ್ನ ರಾತ್ರಿ ಮಳೆ 1:15 ಶುರುವಾತು ಅಂತ ನನಗೂ ಗೊತ್ತದ. ಇದಾದ್ಮೇಲೆ ಅವ್ರು ಭೇಟಿಯಾದವರು ಯಾರಾದ್ರೂ ಇದ್ದಾರಾ? ಯಾರೂ ಇಲ್ಲ. ಆ ನಿಮ್ಮ ತೋಟದ ನಿಂಗ್ಯಾನ ಮುಂಜಾನೆ ಓಡಿ ಬಂದು ಊರಾಗ ಸುದ್ದಿ ಕೊಟ್ಟ. ಅದಾದ ಕೂಡಲೇ ಪೊಲೀಸರು ತಾಬಿಡು ತೋಬಿಡು ಪಂಚನಾಮ ಮಾಡಿ ಆತ್ಮಹತ್ಯೆ ನಿರ್ಧಾರ ಮಾಡಿದರು. ಆದ್ರೆ ನಾಯಕರು ಉರುಳು ಹಾಕೊಂಡಿದ್ರಲ್ಲ, ಆ ತೋಟದಿಂದ 1 ಫರ್ಲಾಂಗ್ ದೂರ ಹೊಲದೊಳಗೆ ಬೆಳ್ಳಿ ಹಿಡಿಕಿರೋ ದೊಣ್ಣಿ ಸಿಕ್ತಂತ. ಅದ್ರ ಮೇಲೆ ರಕ್ತದ ಕಲೆ ಆಗಿತ್ತಂತ. ಕುಲಕರ್ಣಿಯವರು ಅದು ನಿನ್ನೆ ರಾಯರ ರಾತ್ರಿ ಕೈಯಲ್ಲಿ ಹಿಡ್ಕೊಂಡಿದ್ದು ಅಂತ ಗುರ್ತು ಹಿಡಿದ್ರಂತ. ಇದ್ರ ಬಗ್ಗೆ ಇನ್ಸ್ಪೆಕ್ಟರ್ ಏನಂತಾರೆ? ಅವರು ಏನ್ ಅನ್ಬೇಕು ಅಂತಿದ್ರು ಏನೋ, ಆದ್ರೆ ನಿಮ್ಮ ಮನೆಯೊಳಗೆ ಅಡಿಗೆ ಮಾಡೋ ಮುದುಕಿ ಮಾತ್ರ ಅವ್ರನ್ನ ಪಕ್ಕಕ್ಕೆ ಕೇಳ್ಕೊಂಡೋಗಿ ಏನೋ ಹೇಳಿದ್ರಂತ. ಇದಾದ್ಮೇಲೆ ಅವರು ನಿರ್ಣಯ ಬದಲಾಯಿಸಿದ್ರಾ? ಹಾಗೇನಿಲ್ಲ. ಆದ್ರೆ ಪಂಚನಾಮದೊಳಗಿಂದ ಬೆಳ್ಳಿ ಹಿಡಿಕಿ ಇರೋ ದೊಣ್ಣೆ ಬಗ್ಗೆ ವಿಷಯ ತೆಗೆದು ಹಾಕಿದ್ರು. ಕುಲಕರ್ಣಿಯವರೇನೋ ಅದನ್ನ ರಾಯರ ಕೈಲಿರೋ ದೊಣ್ಣೆ ಅಂತ ಹೇಳಿದ್ರು ಕೂಡ ಇನ್ಸ್ಪೆಕ್ಟರ್ ಒಪ್ಕೊಳ್ಳಿಲ್ಲ. ಯಾಕಂದ್ರೆ ಅದೇ ಹಿಡಿಕೆ, ಅದೇ ದೊಣ್ಣೆ, ಅದೇ ಸೈಜಿಂದು ಈ ಊರಲ್ಲಿ ಇನ್ನೂ 3-4 ಇರಬಾರ್ದು ಯಾಕಂತ ಹೇಳಿ ವಾದಿಸಿದ್ರು. ಅಂದ್ರೆ ಇನ್ಸ್ಪೆಕ್ಟರ್ಗೆ ಅದು ನಮ್ಮ ತಂದೆ ದೊಣ್ಣೆ ಅಲ್ಲ ಅಂತ ಸಿದ್ಧ ಮಾಡಬೇಕಾಗಿತ್ತು. ಇದು ತುಂಬಾ ವಿಲಕ್ಷಣ ಆಗ್ತಾ ಇದೆ. ಅಥವಾ ನಮ್ಮ ತಂದೆ ದೊಣ್ಣೆಯಿಂದನೇ ಯಾರಾದ್ರೂ ಹೊಡೆದು ಅವ್ರನ್ನ ಗಿಡಿಕೇರಿಸಿದ್ರೆ? ಇಲ್ಲ ವಕೀಲ್ರ, ನಾಯಕರ ಕತ್ತಿಗೆ ಹಗ್ಗದ ಕಂದು ಬಣ್ಣದ ಹೊರತಾಗಿ ಹೊರಗಡೆ ಯಾವ ಗಾಯ ಕೂಡ ಆಗಿರಲಿಲ್ಲ. ಬಾಯಲ್ಲಿ ಸ್ವಲ್ಪ ರಕ್ತ ಹೆಪ್ಪುಗಟ್ಟಿತ್ತೇನೋ ಹೊರತಾಗಿ ಮೈ ಮೇಲೆ ಯಾವ ಗಾಯದ ಕಲೆ ಕೂಡ ಇರಲಿಲ್ಲ. ಅದು ಅಲ್ಲದೆ ಈ ಊರಾಗ ನಾಯಕರಿಗೆ ಹೊಡೆಯುವಂತಹ ಕಟುಕ ಮನಸ್ಸಾದ್ರೂ ಯಾರಿಗಿದ್ದಿತ್ತು ಹೇಳಿ? ಇದೆಲ್ಲ ವಿಚಿತ್ರ ಅನಿಸ್ತಾ ಇದೆ. ಹಾಗಾದ್ರೆ ದೊಣ್ಣೆ ಮೇಲಿರೋ ರಕ್ತದ ಕಲೆ ಅರ್ಥ ಏನು? ಅಥವಾ ನಮ್ಮ ತಂದೆನೇ ಯಾರನ್ನಾದ್ರೂ ಹೊಡೆದು ಬಂದು ಆಮೇಲೆ? ಛೇ, ಎಂಥ ಮಾತಾಡ್ತೀರಿ ವಕೀಲ್ರ. ಸ್ವಂತ ತಂದೆಯ ಬಗ್ಗೆ ನೀವೇ ಈ ರೀತಿ ಸಂಶಯ ಪಟ್ರೆ ಇನ್ನು ಉಳಿದವ್ರು ಹೇಗೆ ಸಂಶಯ ಪಡ್ಲಿಕ್ಕಿಲ್ಲ ಹೇಳ್ರಿ ಅಂತೀನಿ. ಅಲ್ಲ, ಊರಾಗ ನಾನು ಸುದ್ದಿ ಕೇಳಿದ್ದೆ, ನೀವು ತಂದೆ ಜೊತೆ ವೈಮನಸ್ಸು ಮಾಡಿಕೊಂಡು ಬೆಳಗಾವಿಗೆ ಹೋಗಿ ವಕೀಲಿ ವೃತ್ತಿ ಶುರು ಮಾಡಿರಿ ಅಂತ. ಆದ್ರೆ ಈ ರೀತಿ ಸಂಶಯ ಪಡುವಷ್ಟು ವೈಮನಸ್ಸು ಬೆಳೆಸಿಕೊಂಡಿರಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಚಿಚೆ, ನೀವು ಹಾಕಿ ತಪ್ಪು ತಿಳ್ಕೊಳ್ಳೋಷ್ಟು ಕಾರಣ ಇಲ್ಲ ಮಾಸ್ತರೆ. ನನಗೆ ನನ್ನ ತಂದೆ ಮೇಲೆ ಪ್ರೀತಿ ಇಲ್ಲದೆ ಇರೋದು ನಿಜ ಇರ್ಬೋದು, ಆದರೆ ಅವ್ರ ಮೇಲೆ ಸುಳ್ಳು ಅಪವಾದನ ಹೊರಿಸೋಷ್ಟು ಕ್ಷುಲ್ಲಕ ನಾನಲ್ಲ. ನಾನು ವಕೀಲ ವೃತ್ತಿಯಲ್ಲಿ ಇರೋದ್ರಿಂದ ಈ ಥರದ ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಸ್ವಾಭಾವಿಕವಾಗಿ ಹೇಳುತ್ತೆ. ನನ್ನ ತಂದೆ ಮೇಲೆ ನನ್ನ ಕೋಪ ಬಂದು ಊರು ಬಿಟ್ಟು ಹೋದೆ.
ನನ್ನ ತಡೆದಿಡಿಯೋ ತಾಯಿ ಕೂಡ ತಿರ್ಕೊಂಡಿದ್ಲು. ಆಮೇಲೆ ನಮ್ಮ ತಂದೆ ಒಂದು ಚಿಕ್ಕ ಹುಡುಗಿನ ಮದುವೆ ಆದ್ರು ಅಂತ ತಿಳ್ಕೊಂಡ್ಮೇಲೆ ನಾನು ಈ ಕಡೆ ಬರೋದೇ ನಿಲ್ಲಿಸ್ಬಿಟ್ಟಿದ್ದೆ. ಇದರರ್ಥ ನಾನು ನನ್ನ ತಂದೆನ ದ್ವೇಷಿಸ್ತೀನಿ ಅಂತ ಅಲ್ಲ. ನಾನು ನನ್ನ ವಕೀಲ ವೃತ್ತಿಯಲ್ಲಿ ಇಂಥ ಸುಮಾರು ಕಟ್ಲೆಗಳನ್ನು ನೋಡಿದ್ದೇನೆ. ಇದರಲ್ಲಿ ಸುಳ್ಳು ಮತ್ತು ನಿಜದ ಪ್ರಮಾಣ ಒಂದೇ ಇರುತ್ತೆ. ಇದೇನು ನನ್ನ ಹೊಸದೇನಲ್ಲ. ನನಗೆ ನಿಜ ಸಂಗತಿ ಏನನ್ನೋದು ಬೇಕಾಗಿತ್ತು. ಈ ವಿಷಯದಲ್ಲಿ ನಿಮ್ಗೆ ಎಷ್ಟು ಗೊತ್ತಿದೆ ಅಂತ ತಿಳ್ಕೊಳ್ಳೋದೇ ನನ್ನ ಉದ್ದೇಶ ಆಗಿತ್ತು. ಸರಿ, ಬನ್ನಿ ಹೋಗೋಣ. ನೀವು ಮುಂದೆ ನಡೀತೀರಿ, ನಾನು ಸ್ವಲ್ಪ ತೋಟದ ಕಡೆ ಹೋಗಿ ತಡ ಮಾಡಿ ಬರ್ತೀನಿ. ಹೌದಾ? ನಮಸ್ಕಾರ. ಟೆಲಿಗ್ರಾಮ್ ಸೇರಿ ವಿಷಯ ಎಲ್ಲ ತಿಳಿದಿರ್ಬೇಕಲ್ಲ? ಹಾಂ, ಗೊತ್ತಾಯ್ತು. ಮಾಸ್ತ್ರಿ ಸಿಕ್ಕು ಉಳಿದ ವಿಷಯ ಎಲ್ಲ ಗೊತ್ತಾಯ್ತು. ಛೇ, ಇದೆಂಥ ಅನ್ಯಾಯವಾಯಿತು. ನಮ್ದೊಬ್ಬರೇ ಕುತ್ತಿಗೆ ಕೊಯ್ಯೋದು ಅಂತ ಅಂದರೆ ಮನುಷ್ಯ ಉಪ್ಪುಂಡವ್ರ ಮನೆಗೆ ಎರಡು ಬಗಿಬಾರ್ದು. ನೀವೇನು ಹೇಳ್ತಾ ಇದ್ರೆ ಗೊತ್ತಾಗ್ಲಿಲ್ಲ ಕುಲ್ಕರ್ಣಿಯವರೇ, ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನಾಯಕನ ಕೊಂದವ ಶ್ಯಾಮ ಅವ್ನು ನಿನ್ನೆಯಿಂದ ಮನೆಗೆ ಬರ್ದಿರಾ ಪರಾರಿಯಾಗಿದ್ದಾನೆ. ಆದರೆ ಸಬ್ ಇನ್ಸ್ಪೆಕ್ಟರ್ ಅದು ಆತ್ಮಹತ್ಯೆ ಅಂತ ಪಂಚನಾಮೆಯಲ್ಲಿ ಬರೆದಿದ್ದಾರೆ ಅಂತ ಮಾಸ್ತರ್ ಹೇಳಿದ್ರಲ್ಲ. ನೀವು ಅವ್ರ ಮಾತು ನಂಬುದ್ರೇನು? ನನಗೆ ಸ್ವತಃ ಖಾತ್ರಿ ಆಗೋವರೆಗೆ ನಾನು ಯಾರ ಮಾತನ್ನು ನಂಬೋದಿಲ್ಲ. ಮಾಸ್ತರ್ ಹೇಳೋರಲ್ಲೂ ಕೆಲವು ದೋಷಗಳಿವೆ. ಅಪ್ಪ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಏನು ಕಾರಣ ಇತ್ತು? ಆ ದೊಣ್ಣೆ ಮೇಲೆ ರಕ್ತದ ಕಲೆ ಹೇಗೆ ಬಂತು ಅಂತ ಯಾರಿಗೂ ಗೊತ್ತಿಲ್ಲ. ಅದು ಅಲ್ಲದೆ ಈ ಇನ್ಸ್ಪೆಕ್ಟರ್ ಆ ದೊಣ್ಣೆ ವಿಷಯವನ್ನೇ ಪಂಚನಾಮೆಯಲ್ಲಿ ಸೇರಿಸಿರುತ್ತೆ. ಅದಕ್ಕೆ ನಾ ಹೇಳೋದು ಅದೆಲ್ಲ ಶುದ್ಧ ಸುಳ್ಳು ಅಂತ. ನಾಯಕರನ್ನ ಕೊಂದವನು ಶ್ಯಾಮನೆ ಅಂತ ನನಗೆ ಖಚಿತವಾಗಿದೆ. ನಾನು ಈ ಮಾತನ್ನು ನಂಬೋದಿಲ್ಲ. ನಮ್ಮ ತಂದೆ ಶ್ಯಾಮನ ಮಗದ ಥರ ನೋಡ್ಕೊಂಡಿದ್ದಾರೆ. ನಾವು ಹೋದ್ಮೇಲೆ ಅವನು ಇಲ್ಲಿ ಇದ್ದು ಬೆಳೆದವನು. ಅಂಥದ್ರಲ್ಲಿ ಶ್ಯಾಮಿಗೆ ನಮ್ಮ ತಂದೆಯನ್ನು ಕೊಳ್ಳೋದ್ರಲ್ಲಿ ಯಾವ ಉದ್ದೇಶ ಇದೆ? ನೀವು ಮನೆ ಬಿಟ್ಟು ಹೋದ್ಮೇಲೆ ಮನೆ ಪೂರ್ಣ ಕಾರಬಾರು ಅವಂದೇ ಆಗಿತ್ತು. ಹಣದ ವಿಷಯವಾಗಿ ಅವರಿಬ್ಬರಲ್ಲಿ ಏನಾದ್ರು ಮನಸ್ತಾಪ ಬಂದಿರ್ಬೋದು. ಅವ್ರನ್ನ ಕೊಂದ್ರೆ ನಗದ ಹಣ ಎಲ್ಲ ತನಗೇ ಸೇರುತ್ತೆ ಅಂತ ಅವನು ಯೋಚನೆ ಮಾಡಿರ್ಬೋದು. ಹಾಗಾದ್ರೆ ಶ್ಯಾಮ್ ಯಾಕೆ ಕೂಡ ಇದ? ಇಲ್ಲ ಕುಲ್ಕರ್ಣಿಯವರೇ, ನನಗೆ ಯಾಕೋ ಈ ಮಾತು ನಂಬೋಕೆ ಆಗ್ತಾ ಇಲ್ಲ. ಶ್ಯಾಮ್ ನಮ್ಮ ತಂದೆನ ಹ್ಯಾಕ್ ಕೊಂದ? ಅವ್ರ ಮೈ ಮೇಲೆ ಒಂದು ರಕ್ತದ ಕಲೆಗಳೂ ಇಲ್ಲಂತೆ. ಹಾಗಿದ್ಮೇಲೆ ಅವನು ಗಿಡದ ಹತ್ರ ಕರ್ಕೊಂಡು ಹೋಗಿ ಗಿಡ ಹಚ್ಚಿ ಕುತ್ತಿಗೆ ಹಗ್ಗ ಬಿಗಿದು ಕೊಂದೇನು? ಈ ಎಲ್ಲ ಪ್ರಶ್ನೆಗೆ ನಾನಂತೂ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಮಾತು ಮಾತ್ರ ನಿಜ, ನಾಯಕರನ್ನ ಜೀವಂತವಿರೋರಿಗೆ ನೋಡಿದ ಕಡೆ ವ್ಯಕ್ತಿ ಅಂದ್ರೆ ಶ್ಯಾಮ ಒಬ್ನೇ. ಅವನ ನಂತರ ಅವ್ರನ್ನ ಯಾರು ನೋಡೇ ಇಲ್ವಾ? ಇಲ್ಲ, ನಿನ್ನೆ ರಾತ್ರಿ ಚಾವಡಿಯಿಂದ ಅವರಿಬ್ರು ಕೂಡಿಯೇ ಇಸ್ಪೀಟಾಟ ಬಿಟ್ಟು ಎದ್ದು ಹೊರಟರು. ಅದಾದ ನಂತರ ನಾವು ನಾಯಕರು ನೋಡಿದ್ದು ಗಿಡದಲ್ಲಿ ಹೆಣವಾಗಿ. ಅಂದಮೇಲೆ ಇದು ಅವನಿಗಲ್ದೆ ಇನ್ಯಾರಕ್ಕೆ ಸಾಧ್ಯ? ಕುಲ್ಕರ್ಣಿಯವರೇ, ಈ ಕೊಲೆ ಅನ್ನೋ ನಾಟಕದಲ್ಲಿ ಶ್ಯಾಮನ ಪಾತ್ರ ಬಹಳ ಪ್ರಮುಖವಾಗಿದೆ. ನಮ್ಮ ತಂದೆ ಜೀವಂತವಾಗಿದ್ದಾಗ ಅವರನ್ನ ನೋಡಿದ ಕೊನೆ ವ್ಯಕ್ತಿ ಶ್ಯಾಮ್ ಅಂತ ನೀವು ಹೇಳ್ತಾ ಇದ್ದೀರಾ. ಹಾಗಿದ್ದಾಗ ಶ್ಯಾಮನ್ನ ನಾವು ಭೇಟಿ ಆದರೆ ನಮಗೆ ಗೊತ್ತಿರದೇ ಇರುವಂಥ ಅನೇಕ ವಿಷಯಗಳನ್ನ ನಾವು ತಿಳ್ಕೊಬೋದು. ಆದರೆ ಅವನು ಭೇಟಿಯಾಗಿ ಬಗ್ಗೆ ಆದರೂ ಹೇಗೆ? ದಣಿಯಾರ ಏನು ಕಿಂಚ ಇಷ್ಟು
ದಾವಂತ ಮಾಡ್ಬೋದು. ಏನ್ ಸಮಾಚಾರ? ಸುದ್ದಿ ಅದ ಯಾರ ಏನ್ ಸುದ್ದಿ? ನಾಯಕರದ ಹೊಲದಿಂದ ಪರಪ್ಪನ ಹೊಲ ಆಯ್ತಲ್ರಿ, ಹಾ. ಅಲ್ಲಿ ಶಾಮಣ್ಣನ ಹೊರಗೆ ಚೆಲ್ಲರಿ. ಶಾಮಣ್ಣ ನೋಡ್ರಿ, ಶಾಮಣ್ಣ ಹೊರಗಾಕಿದ. ಯಾರು ಹೇಳಿದ್ರು ನಿಮ್ಗೆ? ಯಾರು ಯಾಕೆ ಹೇಳ್ಬೇಕು ದಣ್ಯಾರ? ಪರಪ್ಪನ ಸಿದ್ಧ ಇದ್ದಾನಲ್ರಿ, ಅವನು ಹೇಳ್ದ. ನಾನು ಗರ್ಭರ್ಸ್ಕೊಂಡು ಹೊರದ್ರಿ, ಆಗ ಮರ ತಗ್ಗೈತಲ್ರಿ, ಅಲ್ಲಿ ಹೆಣ ಬಿದ್ದಿತ್ರಿ, ತಲೆಲ್ಲ ರಗತಾಗಿತ್ರಿ, ರಗತ ಹೆಕ್ಕಟ್ಟಿತ್ರಿ. ಕೆಂಚ ಮೈನಲ್ಲಿ ಎಲ್ಲಾದ್ರೂ ಬರ್ಲಿ ಪೆಟ್ಟಿತ್ತೇನು? ಕೊಡ್ಲಿಯಲ್ಲಿಂದ ಬಂತ್ರಿ, ಯಾರೋ ಒನಕೆಯಿಂದ ಗೆದ್ದಾರ್ರಿ. ಕೆಂಚ ಒನ್ಕಿನ ಯಾಕಾಗಿರ್ಬೇಕು? ಅದು ನನ್ನ ಅಂದಾಜ್ರಿ. ಉದಾಹರಣೆಗೆ ಒಂದು ದೊಡ್ಡ ಕಟ್ಟಿಗೆಯಿಂದ ಹೊಡೆದ್ರೆ ಆ ಥರ ಗಾಯ ಆಗ್ಬೋದಲ್ಲ? ಇರ್ಬೋದ್ರಿ, ದೊಡ್ಡ ಕಟ್ಟಿಗೆ ಇರ್ಬೋದ್ರಿ. ಹಾಗಾದ್ರೆ ಯಾರೋ ಒಂದು ದೊಡ್ಡ ಕಟ್ಟಿಗೆಯಿಂದ ಹೊಡೆದಿದ್ದಾರೆ. ಹ್ಞೂನ್ರಿ. ಅಥವಾ ಒಂದು ಕಬ್ಬಿಣದ ಹಿಡಿಕೆನೋ ಅಥವಾ ಬೆಳ್ಳಿ ಹಿಡಿಕೆ ಇರೋ ದೊಣ್ಣೆನೋ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ನಾನು? ಅವ್ರೆ ಏನಾದ್ರು ಹೊಡ್ಕೊಂಡ್ರೆ ಏನ್ ಅವ್ರನ್ನ? ಏನ್ ಮಾಡ್ಲಿ ನಾನು? ನೀ ಸುಮ್ಮನೆ ಯಾಕೆ ಹೈರಾಣಾಗ್ತಿ? ಬರೋಬರ ಆಗ್ತದ, ನನ್ ಮಾತು ಕೇಳು. ಅಳ್ಬೇಡ, ನಾ ಹೇಳಿಲ್ಲ. ಅಳ್ಬೇಡಮ್ಮ, ಅಳ್ಬೇಡಮ್ಮ, ಅಳ್ಬೇಡ, ನೀನು ಅಳ್ಬೇಡಮ್ಮ, ಸುಮ್ಮನಿರೋ. ಕ್ರಿಮಿನಲ್ ಖಟ್ಲೆಯ ವಿಷಯವಾಗಿ ಬೆಳಗಾವಿಯ ಇಂಥ ಪ್ರಖ್ಯಾತವಾದ ವಕೀಲರನ್ನು ಭೇಟಿಯಾಗ್ತಿರೋದಕ್ಕೆ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ನೀವು ಹೇಳೋಷ್ಟು ನಾನಿನ್ನೂ ದೊಡ್ಡ ಮನುಷ್ಯನಾಗಿಲ್ಲ. ಏನೋ 4-6 ಕ್ರಿಮಿನಲ್ ಕೇಸ್ಗಳು ನನ್ನ ಕೈಯಲ್ಲಿ ವಿಚಿತ್ರವಾಗಿ ತಿರುಗಿದ್ರಿಂದ ನನಗೆ ಅನವಶ್ಯಕವಾಗಿ ಪಬ್ಲಿಸಿಟಿ ಸಿಕ್ತು ಅಷ್ಟೇ. ಇರಲಿ, ನಾನು ಈ ಕಡೆ ಬಂದ ವಿಷಯ ನೀವು ಈಗಾಗಲೇ ಊಹಿಸಿರ್ಬೇಕಲ್ಲ. ನಮ್ಮ ತಂದೆ ಮರಣದ ವಿಷಯ ತಿಳಿದು ಇಲ್ಲಿಗೆ ಬಂದೆ. ಅವ್ರ ಸಾವು ಈ ರೀತಿ ಅಸಮಾನ ರೀತಿಯಲ್ಲಿ ಆಗುತ್ತೆ ಅಂತ ನಾನು ಕಲ್ಪನೆ ಕೂಡ ಮಾಡಿರಲಿಲ್ಲ. ಈಗಾಗಲೇ ಮನೆಯಲ್ಲಿ ನಿಮಗೆ ವಿಷಯ ಎಲ್ಲ ತಿಳಿದಿದೆ, ಇನ್ನು ನಾನು ಹೇಳುವಂಥದ್ದು ಏನಿದೆ? ಇಲ್ಲ ಇನ್ಸ್ಪೆಕ್ಟ್ರೆ, ಯಾರ ಗಮನಕ್ಕೂ ಬರದೇ ಇರುವಂತಹ ಮುಖ್ಯವಾದ ವಿಷಯವನ್ನ ನಾನು ನಿಮ್ಮ ಕಡೆಯಿಂದ ತಿಳ್ಕೊಳ್ಳೋಣ ಅಂತ ಬಂದೆ. ಏನದು? ಇನ್ಸ್ಪೆಕ್ಟ್ರೆ, ಪಂಚನಾಮೆಯಲ್ಲಿ ನಮ್ಮ ತಂದೆಗೆ ಅಂತ ಗುರುತಿಸಲ್ಪಟ್ಟ ಆ ಕೈದೊಣ್ಣೆನ ನೀವೇ ಮೆನ್ಷನ್ ಮಾಡಲಿಲ್ಲ. ಕೈದೊಣ್ಣೆ? ಯಾವ ಕೈದೊಣ್ಣೆ? ಅಲ್ಲಿ ಯಾವ ಕೈದೊಣ್ಣೆ ಇರಲಿಲ್ಲ. ಆ ವಿಷಯ ಈಗ ಊರಿನವರಿಗೆಲ್ಲ ಗೊತ್ತಾಗಿದೆ. ಆ ದೊಣ್ಣೆ ಆಗ ಕೇಸಿನ ದೃಷ್ಟಿಯಿಂದ ಮಹತ್ವದ್ದು ಅಂತ ನನಗನ್ನಿಸ್ಲಿಲ್ಲ. ಈಗ ಅದಕ್ಕೆ ಮಹತ್ವ ಬಂದಿದೆ. ಹಾಗೆ ಪರಪ್ಪನ ಹೊಲದಲ್ಲಿ ಶಾಮನ್ ಕೊಲೆ ಆಗಿದೆ. ಅವನ ತಲೆ ಮೇಲೆ ದೊಣ್ಣೆಯಿಂದ ಹೊಡೆದು ಕೊಂದಿದ್ದಾರೆ. ಏನು? ಶಾಮನ್ ಕೊಲೆ? ಇನ್ಸ್ಪೆಕ್ಟರ್, ಗೊತ್ತಿದ್ದು ಗೊತ್ತಿಲ್ಲದವ್ರ ತರ ನಡೆಸೋದನ್ನ ಬಿಟ್ಟು ಇದು ವಿಷಯವನ್ನ ಇದ್ದ ಹಾಗೆ ಹೇಳಿದ್ರೆ ನಾನು ನಿಮಗೆ ನಿಜವಾಗ್ಲೂ ಋಣಿಯಾಗಿರ್ತೀನಿ. ವಕೀಲ್ರೆ, ಹೇಳೋದಕ್ಕೆ ಏನಿದೆ? ಎಲ್ಲ ವಿಷಯನೂ ನಿಮಗೆ ತಿಳಿದೇ ಇದೆ. ಹಾಗಾದ್ರೆ ನನ್ನ ತರ್ಕ ಸರಿಯಾಗಿದೆ. ಅಪ್ಪನೇ ಶಾಮನ್ ಹಾಕೊಂಡು ಆಮೇಲೆ ತಾನು ಆತ್ಮಹತ್ಯೆ ಮಾಡ್ಕೊಂಡ. ಹೌದು. ಇನ್ಸ್ಪೆಕ್ಟರ್, ಹಾಗಿದ್ಮೇಲೆ ನೀವು ಆ ದೊಣ್ಣೆ ವಿಷಯವನ್ನ ಪಂಚನಾಮೆಯಲ್ಲಿ ಯಾಕೆ ಮೆನ್ಷನ್ ಮಾಡಲಿಲ್ಲ? ಕೇಳ್ಬೋದಲ್ಲ? ನೀವು ಯಾಕೆ ಆ ದೊಣ್ಣೆಗೆ ಅಷ್ಟೊಂದು ಮಹತ್ವ ಕೊಡ್ತಾ ಇದ್ದೀರಿ? ಕೊಲೆ ಮಾಡೋರು ಸಿಕ್ಕಿದ್ದಾರೆ, ಕೊಲೆ ಮಾಡಿಸ್ಕೊಂಡವರು ಸಿಕ್ಕಿದ್ದಾರೆ, ಇನ್ಯಾಕೆ ಆ ವಿಷಯ? ಸದ್ಯ ಇಬ್ರು ಸತ್ತು ಹೋಗಿದ್ರಿಂದ ನನಗೆ ಆ ದೊಣ್ಣೆ ವಿಷಯ ಮಹತ್ವದ್ದು ಅನಿಸ್ತಾ ಇಲ್ಲ. ಹಾಗಾದ್ರೆ ನಿಮ್ಮ ದೃಷ್ಟಿಯಿಂದ ಯಾವುದು ಮಹತ್ವದ್ದು? ಕೊಲೆ ಉದ್ದೇಶ. ಇನ್ಸ್ಪೆಕ್ಟರ್, ಸುಮ್ಮನೆ ಕೋರ್ಟಿಗೆ ಹೋಗುವ ಉದ್ದೇಶ ನನಗೂ ಇಲ್ಲ. ನೀವು ದಯವಿಟ್ಟು ಯಾವುದನ್ನು ಮುಚ್ಚಿಡಬೇಡಿ. ಅಪರಾಧಕ್ಕೆ ಸಂಬಂಧಪಟ್ಟ ಪುರಾವೆನ ಮುಚ್ಚಿಡೋದು ಒಂದು ಅಪರಾಧ ಅಂತ ಇನ್ಸ್ಪೆಕ್ಟರ್ ಆದ ನಿಮಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ, ಆ ದೊಣ್ಣೆಯನ್ನು ಪಂಚನಾಮೆಯಿಂದ ತೆಗೆದು ಹಾಕ್ಲಿಕ್ಕೆ ನಿಮ್ಮಲ್ಲಿ ಯಾರು ಕೇಳ್ಕೊಂಡ್ರು? ಒಳ್ಳೇದು ವಕೀಲರೆ, ನಾನು ಸೋತೆ. ಆದ್ರೆ ಈ ವಿಷಯನ ಬಚ್ಚಿಡೋದ್ರಲ್ಲಿ ನನ್ನ ವೈಯಕ್ತಿಕ ಉದ್ದೇಶ ಏನಿರಲಿಲ್ಲ ಅನ್ನೋದನ್ನ ನಾನು ಮೊದಲೇ ಹೇಳ್ಬಿಡ್ತೀನಿ. ನಾಯಕರು ದೇವರಂತ ಮನುಷ್ಯ. ಆ ಕೊಲೆ ಆರೋಪ ಅವ್ರು ಸತ್ ಮೇಲೆ ಕೂಡ ಅವ್ರ ಮೇಲೆ ಬರಬಾರ್ದು ಅಂತ ನನ್ಗನ್ನಿಸ್ತು. ಅಲ್ಲದೆ ಮುಖ್ಯವಾಗಿ ನಿಮ್ ಮಲ್ತಾಯಿ ಅಡಿಗೆ ಹೆಂಗಸಿನ ಕಡೆಯಿಂದ ಹೇಳಿ ಕಳ್ಸಿದ್ರು, ನಮ್ಮ ಮನೆತನನ ಈ ಕಳಂಕದಿಂದ ದೂರ ಇಡಿ ಅಂತ. ಅದಕ್ಕಾಗಿ ನಾನು ಇಷ್ಟು ಮಾಡ್ಬೇಕಾಯ್ತು. ನಮ್ಮ ಮಲ್ತಾಯಿ ಈ ವಿಷಯದಲ್ಲಿ ಇಷ್ಟು ಆಸಕ್ತಿ ತೋರಿಸೋದು ಅವಳ ಯೋಗ್ಯತೆಗೆ ಸರಿ ಇಲ್ಲ. ಇರಲಿ, ನೀವು ನನಗೆ ತುಂಬ ಸಹಕರಿಸಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ನಾನು ನಿಮಗೆ ಇನ್ನೆಂದೂ ತೊಂದರೆ ಕೊಡೋದಿಲ್ಲ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್, ಬರ್ತೀನಿ. ರಂಗಕ್ಕ, ಏನ್ ಲಕ್ಷ್ಮಣ? ನಮ್ಮಪ್ಪನ ಋಣ ಮಗನಾದ ನನಗಿಂತಲೂ ನಿನ್ನ ಮೇಲೆ ಹೆಚ್ಚಿಗೆ ಇದೆ ಅನ್ನೋದನ್ನ ನೀನು ಮರ್ತು ಬಿಟ್ಯಾ? ನಾ ಎಲ್ಲಿಲ್ಲ ಅಂತೀನಿ.
ಬಂದಾಗಿಂದ ಎಲ್ರ ಮೇಲೆ ಯಾಕೆ ಹಿಂಗ್ ಸಿಟ್ ಮಾಡ್ತಿ? ನಮ್ದೇನ್ ತಪ್ಪದೆ ಹೇಳೋರ ಇಲ್ಲ. ಸಾಕು ಮಾಡೋದಕ್ಕ. ನಾಟಕದ ಪರದೆ ಹರಿದೋಗಿದೆ. ಅದ್ರ ಹಿಂದೆ ಇರುವಂತ ನಿಮ್ಮ ಜನರ ನಿಜ ಸ್ಥಿತಿ ನನಗೆ ಗೊತ್ತಾಗಿದೆ. ನಾನು ನಿನ್ನೆ ಕೇಳಿದಾಗ ನನ್ನ ನಿಜ ಸ್ಥಿತಿನ ನನ್ನ ಮುಂದೆ ಯಾಕೆ ಮುಚ್ಚಿಟ್ರಿ? ನಮ್ಮಪ್ಪನಿಗೆ ಯಾಕೆ ಅನ್ಯಾಯ ಮಾಡಿದ್ರಿ? ಮಾಡಿದ ಪಾಪ ಸಾಲದು ಅಂತ ಹೋಗಿ ಆ ಇನ್ಸ್ಪೆಕ್ಟರ್ನ ಕಾಲಿಗೆ ಬಿದ್ರಿ. ನಮ್ಮ ಮನೆತನದ ಮಾನನ ಯಾಕೆ ಮಾರಾಟಕ್ಕಿಟ್ಟೆ? ಹೇಳ್ರಂಗಕ್ಕ, ಹೇಳು. ನಮ್ಮಪ್ಪ ಏನ್ ಮಾಡಿದ ಅಂತ ಅವ್ನು ಎರಡು ಬಗ್ದೆ. ಛೇ, ನಮ್ಮಪ್ಪ ಉರ್ಲು ಹಾಕೊಂಡಲ್ಲ, ಆ ಗಿಡಕ್ಕೆ ಹೋಗಿ ನಿನ್ನ ನೇಣು ಹಾಕಿದ್ರು ನನಗೆ ಸಂಕಟ ಕಡಿಮೆ ಆಗೋದಿಲ್ಲ. ನಾನು ಏನ್ ಮಾಡೀನಿ ಅಂತ ನನ್ನ ಮೇಲೆ ಇಷ್ಟೊಂದು ಅರಿ ಹೇಳ್ತಿದ್ದೆ. ಈ ದೊಡ್ಡ ಮನೆಯಲ್ಲಿ ಇರೋದು ನೀವು 4 ಮಂದಿ ರಂಗಕ್ಕ. ಅಪ್ಪ, ಶ್ಯಾಮು, ನೀನು ಮತ್ತು ಈ ಹೆಂಗಸು. ಅಪ್ಪ ನಿನ್ನನ್ನೇ ಎಲ್ಲ ವಿಷಯದಲ್ಲಿ ಹಿರಿಯ ಮನುಷ್ಯರು ಅಂತ ನಂಬಿದ್ದ. ಆದ್ರೆ ನೀನು ಅವನಿಗೆ ಗೊತ್ತಿಲ್ಲದೆ ಅವನ ಹಿಂದೆ ಸಂಚು ಮಾಡಿದೆ. ಇದು ನಿನ್ನ ಸಹಾಯ ಇಲ್ಲದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ರಂಗಕ್ಕ. ಉಪ್ಪಿನ ಋಣ ನೆಂದಾದ್ರೆ ನೀ ಇದನ್ನು ತಡಿಬೋದಾಗಿತ್ತಲ್ಲ. ಏನ್ ತಡಿಬೇಕಿತ್ತು? ಈ ಹೊಲಸು ವಿಷಯನ ನೀ ನನ್ನ ಬಾಯಿಂದ ಕೇಳಬೇಕಲ್ಲ. ಆಗ್ಲಿ. ಈ ಮಲತಾಯಿ ಅಂತ ಹೇಳಲ್ಪಟ್ಟ ಈ ಹೆಂಗಸು ಮತ್ತೆ ಶ್ಯಾಮನ ನಡುವೆ ಇರುವ ಅನೈತಿಕ ಸಂಬಂಧವನ್ನ ನೀನು ತಡಿಬೇಕಾಗಿತ್ತು. ಆದ್ರೆ ತಡಿಲಿಲ್ಲ. ಅದರ ಬದಲಾಗಿ ಯಾವ ದುರಾಸೆಗಳನ್ನು ನೀ ಅದಕ್ಕೆ ಉತ್ತೇಜನ ಕೊಟ್ಟೆ. ಆದರೆ ಅದು ಅಪ್ಪನಿಗೆ ಬಹಳ ತಡವಾಗಿ ತಿಳಿಯಿತು. ಈ ದುಃಖ ಅವನಿಗೆ ತಡೀಲಿಕ್ಕಾಗಲಿಲ್ಲ. ಅದೇ ದಿವಸ ಅವನು ಶ್ಯಾಮನ್ನ ಕೊಂದು ತಾನು ಆತ್ಮಹತ್ಯೆ ಮಾಡಿಕೊಂಡ. ಅಪವಾದವಲ್ಲ, ನಿಜ. ಆ ಹೆಂಗಸು ಬಸ್ಸಿಗೆ ಅನ್ನೋದನ್ನ ಹೌದು. ಈಗ ಅದನ್ನ ಯಾರು ಮುಚ್ಚಿಟ್ಟಾರ? ನೀವು ಅಪ್ಪ ಸಾಯೋವರೆಗೂ ನನ್ನ ಜೊತೆ ಸಂಸಾರ ಮಾಡ್ಯಾರ. ಈ ಹೆಂಗಸಿನ ಗುರುತು ನನ್ನ ಮೊದಲು ಇಲ್ಲ, ಇನ್ನು ಮುಂದೆ ಆಗ್ಬೇಕನ್ನೋ ಇಚ್ಛೆನೂ ಇಲ್ಲ. ದಯವಿಟ್ಟು ಇವಳಿಗೆ ಮಾತಾಡ್ಬೇಡ ಅಂತ ಹೇಳು. ಶ್ಯಾಮ್ ಕೊಟ್ಟ ಬಸರನ್ನ ಅಪ್ಪನ ಹೆಸರಲ್ಲಿ ನೇರವಾಗಿ ಬಳಸ್ಬೋದು ಅಂತ ನೀವು ತಿಳ್ಕೊಂಡಿದ್ರಿ. ಆದರೆ ಅದು ತಪ್ಪು ಲೆಕ್ಕ ಆಯ್ತು. ಇದಕ್ಕಿಂತ ಮುಂಚೆನೇ ನೀವು ನಾಗೂರ್ ಡಾಕ್ಟರ್ನ ಭೇಟಿಯಾಗಿದ್ರೆ ನಮ್ಮ ಅಪ್ಪನಿಗೆ ಮಕ್ಕಳಾಗೋದು ಸಾಧ್ಯವಿಲ್ಲ ಅಂತ ಗೊತ್ತಾಗ್ತಿತ್ತು. ಅವ್ವ ಸಾಯೋದಕ್ಕಿಂತ ಮುಂಚೆನೆ ಅಪ್ಪ ಮಕ್ಕಳಾಗಬಾರ್ದು ಅಂತ ಆಪರೇಷನ್ ಮಾಡಿಸ್ಕೊಂಡಿದ್ದ. ಈ ವಿಷಯ ನಿಮ್ಗೆ ಆವಾಗಲೇ ಗೊತ್ತಾಗಿರೋದು. ರಂಗಕ್ಕ, ನನಗೆ ಅಪ್ಪ ತಿರ್ಕೊಂಡ ಅಂತ ಕೆಟ್ಟ ಅನಿಸ್ತಾ ಇಲ್ಲ. ಆದರೆ ಈ ಅಗ್ಗದ ಹೆಣ್ಣಿನ ಸಲುವಾಗಿ ದುರ್ಮರಣ ಹೊಂದಬೇಕಾಯ್ತಲ್ಲ ಅಂತ ಕಣ್ಣು ಕುದೀತಾ ಇದೆ. ನೀವಿಬ್ರು ತಪ್ಪು ಮಾಡಿಬಿಟ್ರೆ ರಂಗಕ್ಕ. ಇಲ್ಲಿ ನಾವು ಮುಖ್ಯವಾಗಿ ಲಕ್ಷಿಸ್ತಕ್ಕಂಥ ಒಂದು ಸಂಗತಿ ಅಂದರೆ, ಕಥೆಯ ಕೇಂದ್ರ ವ್ಯಕ್ತಿಗಳು ಯಾರೇ ಆದರೂ ಕೂಡ, ಅಂದರೆ ಕಥೆಯ ಘಟನೆಗಳ ಕೇಂದ್ರ ವ್ಯಕ್ತಿಗಳು ಯಾರೇ ಆದರೂ ಕೂಡ, ಕಥೆಯ ಕೇಂದ್ರ ವ್ಯಕ್ತಿ ಲಕ್ಷ್ಮಣ. ಇಡೀ ಕಥೆಯನ್ನು ಮಧ್ಯದ ಒಂದೆರಡು ಸಂಗತಿಗಳನ್ನು ಬಿಟ್ಟರೆ ಇಡೀ ಕಥೆಯನ್ನು ಲಕ್ಷ್ಮಣ ದೃಷ್ಟಿಕೋನದಿಂದ ಹೇಳಲಾಗಿದೆ. ಈ ಕಥೆ ಓದುಗರನ್ನು ತಟ್ಟುವ ರೀತಿ ಯಾವುದು ಅಂತಂದರೆ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ, ನಿರ್ಲಿಪ್ತನಾಗಿ ಕೇವಲ ಉಪಚಾರಕ್ಕೆಂದು ಹಳ್ಳಿಗೆ ಬಂದಂಥ ಲಕ್ಷ್ಮಣ ಇವನು ಸಂಪೂರ್ಣವಾಗಿ ಭಾವನಾತ್ಮಕವಾಗಿ, ಕ್ರಿಯಾತ್ಮಕವಾಗಿ ಈ ಪರಿಸ್ಥಿತಿಯಲ್ಲಿ, ತಂದೆಯ ಸಾವಿನ ಒಂದು ಪರಿಸ್ಥಿತಿಯಲ್ಲಿ, ಸನ್ನಿವೇಶದಲ್ಲಿ ಸಿಕ್ಕೊಳ್ತಾನೆ. ಕೊನೆಗೆ ಬಿಡಿಸಲಾರದಂಥ, ನೀಗಲಾರದಂಥ ದುಃಖವನ್ನು ಹೊತ್ತುಕೊಂಡು ಅವನು ಮರಳಿ ಹೋಗ್ತಾನೆ. ಇದು ಕಥೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ದೃಷ್ಟಿಕೋನ. ಆದರೆ ಈ ಕಥೆ ಸಮೃದ್ಧವಾದ ಕಥೆಯಾಗಿದ್ದು ಇದನ್ನು ಅನೇಕ ದೃಷ್ಟಿಕೋನಗಳಿಂದ ನೋಡಬಹುದಾಗಿದೆ. ಓದುಗರು ಈ ಕಥೆಯನ್ನು ಮೆಚ್ಚುತ್ತಾರೆ ಅನ್ನೋದರಲ್ಲಿ ನನಗೆ ಸಂಶಯ ಇಲ್ಲ. ವಾಸ್ತವಿಕ ಘಟನೆಗಳಾದ ನಾಯಕರ ಸಾವು, ಶ್ಯಾಮನ ವಿಶ್ವಾಸಘಾತಕತನ, ರಂಗಕ್ಕನ ಕುಟಿಲತನ, ಅಂಬಕ್ಕನ ವ್ಯಭಿಚಾರ ಇವುಗಳು ನಿರ್ದಿಷ್ಟವಾಗಿ ಹೀಗೇ ನಡೆದಿರಬಹುದೆಂದು ವಿಧಿ ನಿಯಮ ಏನಿಲ್ಲ. ಕದಾಚಿತ್ ಅದು ಹೀಗೂ ಇರಬಹುದು.
ಮಾತೊಳೆ ವಿಶ್ವವ ತೋಲಿಸುವ ಬಗೆಯಳಿವೆಲ್ಲವ ಜಾಲಿಸುವ ಮುದದೊಳಗೆಲ್ಲರ ಕೀಲಿಸುವ ನಿನ್ನ ಅದಾರಿಗೆ ಹೋಲಿಸುವ ವ್ಯತೆಗಳ ಕಳೆಯುವ ಕತೆಗಾರ ನಿನ್ನ ಕಲೆಗೆ ಯಾವುದು ಭಾರ ನಿನ್ನ ಕಲೆಗೆ ಯಾವುದು ಭಾರ ನಿನ್ನ ಕಲೆಗೆ ಯಾವುದು ಭಾರ